ಒಂದು ಕಡೆ ಮದುವೆಯ ಸಂಭ್ರಮ, ಮಂತ್ರಘೋಷ, ಇನ್ನೊಂದು ಕಡೆ ಅದೇ ಹೊತ್ತಿಗೆ ನಡೀತಿರೋ ಒಂದು ಭೀಕರ ಸಾವು. ಬದುಕು ಮತ್ತು ಸಾವು ಮುಖಾಮುಖಿಯಾದಾಗ ಏನಾಗತ್ತೆ ಅನ್ನೋದನ್ನು ಕೃಷ್ಣಕುಮಾರ ಕಲ್ಲೂರರು ಒಂದು ಮನಮಿಡಿಯುವ ಕತೆ ಮೂಲಕ ಹೇಳಿದ್ದಾರೆ. ಗುಬ್ಬಿಗಳ ಸಂಸಾರ ಅನ್ನೋ ಕತೆ ಇದು. ಬನ್ನಿ ಅದೇನು ಅಂತ ನೋಡೋಣ. ನಮ್ಮ ಬದುಕಿನ ಖುಷಿಯ ಹಿಂದೇನೆ ಸಾವಿನ ನೆರಳು ಹೇಗೆ ಅಡಿಕುತ್ತಿರುತ್ತೆ ಅನ್ನೋದನ್ನು ಕತೆಗಾರರು ಬಹಳ ಕಲಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಕಥಾನಾಯಕನ ಮದುವೆ ಶಿರೂರಲ್ಲಿ ನಡೀತಿರುತ್ತೆ. ಅವರಿಗೆ ಬಿಡಾರ ಅಂತ ಕೊಟ್ಟಿದ್ದ ಮನೆ ಮಾತ್ರ ಒಂಥರ ಹಳೆ ಕಾಲದ್ದು. ಕಪ್ಪುಗಟ್ಟಿದ ತೊಲೆ, ದಪ್ಪ ಗೋಡೆ, ಮುಸುಕುಗತ್ತಲೆ, ಇಲಿ ಹಲ್ಲಿ ಬಾವಲಿಗಳ ಚೀರಾಟ, ಒಟ್ಟಿನಲ್ಲಿ ಅದೊಂದು ರೌದ್ರ ನಿವಾಸದ ತರಾನೇ ಇತ್ತು. ಆದರೆ ಅದೇ ಮನೆಯ ಮೇಲುಪ್ಪರಿಗೆಯಲ್ಲಿ ಒಂದು ಬಿರುಕಿತ್ತು. ಅಲ್ಲೊಂದು ಗುಬ್ಬಿ ಜೋಡಿ ತಮ್ಮ 2 ಮರಿಗಳಿಗಾಗಿ ಒಂದು ಸುಂದರವಾದ ಗೂಡು ಕಟ್ಟಿತ್ತು. ಹೊಸ ಸಂಸಾರ ಶುರು ಮಾಡೋ ಹೊಸ್ತಿಲಲ್ಲಿ ಇದ್ದ ನಾಯಕನಿಗೆ ಆ ಗುಬ್ಬಿಗಳ ಸಂಸಾರ ನೋಡಿದಾಗ ತನ್ನದೇ ಭವಿಷ್ಯದ ಥರ ಕಾಣ್ತಿರುತ್ತೆ. ಆ ಗಂಡು ಹೆಣ್ಣು ಗುಬ್ಬಿಗಳ ಚಿಲಿಪಿಲಿ ಶಬ್ದ, ಗಂಡ ಹೆಂಡತಿ ಆಡೋ ಮುದ್ದಿನ ಮಾತಿನ ಥರ ಅವನಿಗೆ ಕೇಳಿಸ್ತಿರುತ್ತೆ. ಆ ಗಂಡು ಗುಬ್ಬಿ ತಾನೇ, ಹೆಣ್ಣು ಗುಬ್ಬಿ ತನ್ನ ಹೆಂಡತಿ, ಆ ಮರಿಗಳೇ ನಮಗೆ ಮುಂದೆ ಹುಟ್ಟೋ ಮಕ್ಕಳು ಅಂತ ಕಲ್ಪಿಸಿಕೊಂಡು ಅವನ ಮನಸ್ಸು ಖುಷಿ ಪಡ್ತಿರುತ್ತೆ. ಆದರೆ ಆವತ್ತು ರಾತ್ರಿ ಆ ಸಂಸಾರ ಸ್ವರ್ಗದ ಕನಸಿಗೆ ಕೊಳ್ಳಿ ಇಟ್ಟ ಹಾಗೆ ಒಂದು ಘಟನೆ ನಡೆಯುತ್ತೆ. ಎಲ್ಲಿಂದಲೋ ಒಂದು ಕರಾಳವಾದ ಘಟಸರ್ಪ ಅಂದರೆ ನಾಗರಹಾವು ಬಂದು ಆ ಗಂಡು ಗುಬ್ಬಿನ ಕಚ್ಕೊಂಡು ಹೊರಟು ಹೋಗುತ್ತೆ. ಗಂಡನ್ನ ಕಳ್ಕೊಂಡ ಹೆಣ್ಣು ಗುಬ್ಬಿ ಕಂಗೆಟ್ಟು ಹೋಗುತ್ತೆ. ದಿಕ್ಕು ತೋಚದೆ ಆ ಕತ್ತಲಲ್ಲಿ ಅತ್ತಿತ್ತ ಅಲ್ದಾಡ್ತಿರ್ಬೇಕಾದ್ರೆ ಅಕಸ್ಮಾತ್ತಾಗಿ ಕಾಮಿ ಅನ್ನೋ ಹೆಸರಿನ ಒಂದು ಬೆಕ್ಕು ಬಂದು ಅಸಹಾಯಕ ಹೆಣ್ಣು ಗುಬ್ಬಿನ ಹಿಡಿದು ಅರ್ಧಕ್ಕರ್ಧ ತಿಂದು ಹಾಕುತ್ತೆ. ಕಣ್ಣೆದುರೇ ಆ ಸುಂದರ ಸಂಸಾರ ನಾಶವಾಗ್ತಿರುತ್ತೆ. ಇಷ್ಟೆಲ್ಲ ಆಗ್ತಿದ್ರು ಅಲ್ಲಿರೋ ಮನುಷ್ಯರಿಗೆ ಮಾತ್ರ ತಮ್ಮ ಪ್ರಾಣದ ಭಯ. ಅಪರಾತ್ರಿಯಲ್ಲಿ ಒಬ್ಬ ಮಾಂತ್ರಿಕನನ್ನು ಕರ್ಕೊಂಡು ಬರ್ತಾರೆ. ಅವನು ಹಾವನ್ನು ದೇವರ ಹಾವು ಅಂತ ಹೇಳಿ ಮಂತ್ರ ಹೇಳಿದಂಗೆ ಮಾಡಿ 4 ಗೆರೆ ಎಳೆದು ಅಕ್ಕಿ ಕಾಳು ಹಾಳು ಮಾಡಿ ₹1 ಕಿತ್ಕೊಂಡು ಹೋಗ್ತಾನೆ. ಈ ಜನರಿಗೆ ಆ ಅನಾಥ ಗುಬ್ಬಿ ಮರಿಗಳ ಬಗ್ಗೆ ಚೂರೂ ಕರುಣೆ ಇರಲ್ಲ. ಮಾಂತ್ರಿಕ ಹೋದ ಮೇಲೂ ಭಯದಿಂದ ದೀಪ ಹಚ್ಚಿಟ್ಕೊಂಡು ಬೆಳಗಾಗೋವರೆಗೂ ಇಸ್ಪೀಟಾಡ್ತಾ ಕೂರ್ತಾರೆ. ನಮಗಾದರೆ ಮಾತ್ರ ಪ್ರಾಣ, ಅದೇ ಬೇರೆ ಜೀವಿಗಳಿಗಾದರೆ ಕೇವಲ ದೇವರ ಹಾವು. ಎಂಥ ಸ್ವಾರ್ಥ ಅಲ್ವಾ ಮನುಷ್ಯನಿಗೆ. ಬೆಳಗಾಗುತ್ತೆ, ಆ ಹಾವು ಮತ್ತೆ ಬಂದು ಗೂಡಿನಲ್ಲಿದ್ದ ಒಂದು ಮರಿನ ನುಂಗುತ್ತೆ. ಎಲ್ಲರಿಗೂ ಗಾಬರಿ ಆಗುತ್ತೆ. ಆದರೆ ಯಾರೊಬ್ಬರಿಗೂ ಎದ್ದು ಹೋಗಿ ಹಾವನ್ನು ಹೊಡೆಯೋ ಧೈರ್ಯ ಇರಲ್ಲ. ಮಾಂತ್ರಿಕ ದೇವರ ಹಾವು ಅಂತಿದ್ನಲ್ಲ, ಅದನ್ನು ಹೇಗೆ ಹೊಡೆಯೋದು ಅಂತ ತಮ್ಮ ಹೇಡಿತನಕ್ಕೆ ಸಮರ್ಥನೆ ಕೊಟ್ಕೊಂಡು ಸುಮ್ಮನಾಗ್ತಾರೆ. ಇನ್ನು ಆ ಗೂಡಲ್ಲಿ ಉಳಿದಿದ್ದು ಒಂದೇ ಒಂದು ಮರಿ. ಅದು ಭಯದಿಂದ ಗೂಡಿನಿಂದ ಕೆಳಗೆ ಬಿದ್ದಾಗ ಬಾಳೆ ದೊನ್ನೆಯಲ್ಲಿ ಹಾಲು ಹಾಕಿ ಉಳಿಸೋಕ್ಕೆ ಅಂತ ಜನ ಸ್ವಲ್ಪ ಪ್ರಯತ್ನ ಪಡ್ತಾರೆ. ಆದರೆ ವಿಪರ್ಯಾಸ ನೋಡಿ, ಒಂದೆಡೆ ನಾಯಕನ ಮದುವೆ ನಡೀತಿದೆ. ಸರಿಯಾಗಿ ಆ ಮದುವೆಯ ಅಕ್ಷತೆ ಕಾಳು ಬೀಳೋ ಹೊತ್ತಿಗೆ ಇತ್ತ ಆ ಗುಬ್ಬಿಯ ಕೊನೆ ಮರಿ ಕೂಡ ಪ್ರಾಣ ಬಿಡುತ್ತೆ. ಒಂದೆಡೆ ಮದುವೆಯ ಸಂಭ್ರಮ, ಇನ್ನೊಂದೆಡೆ ವಿನಾಶದ ಹಾಹಾಕಾರ. ಕೇವಲ 12 ತಾಸಲ್ಲಿ ಆ ಗುಬ್ಬಿ ಸಂಸಾರ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಕಥೆಯ ಕೊನೆಗೆ ಬರೋಣ. ಈಗ ನಾಯಕನಿಗೆ ಮದುವೆಯಾಗಿ ವರ್ಷಗಳೇ ಆಗಿವೆ. ಚಿನ್ನದಂತಹ 2 ಮಕ್ಕಳಿದ್ದಾರೆ. ಸುಖ ಸಂತೋಷದ ಬದುಕಿದೆ. ಆದರೆ ಆ ಗುಬ್ಬಿಗಳ ಸಂಸಾರದ ದುರಂತ ಆತನನ್ನು ಯಾವತ್ತೂ ಬಿಟ್ಟು ಹೋಗಿಲ್ಲ. ಎಲ್ಲಿಯೋ ಯಾವುದೋ ಮೂಲೆಯಲ್ಲಿ ಹೊಂಚಿ ಕುಳಿತಿರೋ ಸಾವೆಂಬ ಹಾವು ಎಲ್ಲಿ ನನ್ನ ಈ ಸುಖಿ ಸಂಸಾರವನ್ನೂ ಸೂರೆಗೊಂಡಿತೋ ಅನ್ನೋ ಅಭದ್ರತೆಯ ಭಯ ಅವನನ್ನು ಸದಾ ಕಾಡ್ತಾನೆ ಇರುತ್ತೆ. ನಮ್ಮ ಬದುಕು ಎಷ್ಟೇ ಸುಂದರವಾಗಿದ್ದರೂ ಸಾವು ಯಾವಾಗ ಹೇಗೆ ಬಂದು ಅಪ್ಪಳಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಮನುಷ್ಯನ ಈ ಅಸಹಾಯಕತೆನ ಈ ಕತೆ ನಮ್ಮ ಎದೆಗೆ ನಾಟುವಂತೆ ಹೇಳುತ್ತೆ.